ಈ ವರ್ಷ ಆರಂಭದ ದಿನ ಇಷ್ಟು ಮಂದಿ ಬರ್ತಿದ್ದಿಲ್ಲ. ಆರಂಭದ ದಿನಾನೇ ಮಂಟಪ ತುಂಬಿ ಹೋಗಿಬಿಟ್ಟದು. ಅಂದರೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಿದೆ ಯಳಸಂಗಿ ಗ್ರಾಮದೊಳಗೆ ಅಂತ ಅನ್ನಿಸ್ತದೆ ನನಗೆ. ಈ ಕಾರ್ಯಕ್ರಮದಲ್ಲಿ ಇದು ಪರ್ಯಂತರ ಭಾಳ ಚಂದ ಮಾತನಾಡಿದಂಥ ನಮ್ಮ ಗಣೇಶಾನಂದ ಮಹಾರಾಜರಿಗೂ, ಪೂಜ್ಯರು ಶಿವಾಚಾರ್ಯರು ಆಗಮಿಸಿದ್ದಾರೆ, ಶ್ರೀಗಳವರಿಗೂ, ಶ್ರೀಮಠದ ಪೂಜ್ಯರಾದಂಥ ಪರಮಾನಂದ ಸ್ವಾಮೀಜಿಯವರಿಗೂ, ಗೋಪಾಲರಾವ್ ಶಾಸ್ತ್ರಿಗಳವರಿಗೂ, ಸಿದ್ದರಾಮಯ್ಯ ಸ್ವಾಮಿಗಳವರಿಗೂ, ಗುಡ್ಯ ಗದ್ದಲ ಮಾಡೋರಿಗೂ, ಮೆರೆದು ಬಂದಂಥ ಮಹಾಜನಗಳೇ, ಮಾತೆಯರೇ, ನಿಮ್ಮೆಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ, ಚನ್ನಬಸವಣ್ಣನವರ ಒಂದು ವಚನವನ್ನು ಚಿಂತನೆ ಮಾಡುತ್ತಾ ಬಂದರು. ಕಾಯದಿಂದ ಲಿಂಗ ದರ್ಶನ, ಕಾಯದಿಂದ ಜಂಗಮ ದರ್ಶನ, ಕಾಯದಿಂದ ಪ್ರಸಾದ ಸಂಪತ್ತು, ಕೂಡಲ ಚನ್ನ ಸಂಗಯ್ಯ ಆ ಕಾಯದಲ್ಲಿ ನಿಮ್ಮುವ ಕಂಡೆನಯ್ಯ. ಲಿಂಗ ದರ್ಶನ, ದೇವ ದರ್ಶನ, ದೇವರ ದರ್ಶನ ಮಾಡ್ಲಾಕ ಹೋಗ್ತೀರಿ. ದೇವ್ರ ಗುಡಿಗೆ ಹೋಗಂಗಿಲ್ಲ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಒಂದೆರಡು ಊದುಬತ್ತಿ ತಗೊಂಡು, ಒಂದಿಷ್ಟು ಎಣ್ಣೆ ತಗೊಂಡು, ಬತ್ತಿ ತಗೊಂಡು ದೇವರಿಗೆ ಬೆಳಕ ಮಾಡಿ ಬರೋರು, ದೀಪ ಹಚ್ಚಿ ದೇವರ ದರ್ಶನಕ್ಕೆ ದಿನ ಹೋಗ್ತೀರಿ, ಗುಡಿಗೆ ಹೋಗ್ತೀರಿ. ಅಯೋಧ್ಯಕ್ಕೆ ಎಷ್ಟು ಜನ ಬರ್ಲಾಕತ್ತಾರಿ, ಮುಸ್ಲಿಮ್ರು ಬರ್ಲಾಕತ್ತಾರ. ಭಾಳ ಖುಷಿ ಸಂಗತಿ ಅಂದರೆ ಮುಸ್ಲಿಮ್ರು ಬರ್ಲಾಕತ್ತಾರ. ದರ್ಶನ ಮಾಡ್ಲಾಕ ಹೋಗ್ತೀರಿ, ದೇವರ ದರ್ಶನ ಮಾಡ್ಲಾಕ ಹೋಗ್ತೀರಿ. ಖರೇ ದೇವರ ದರ್ಶನ ಎಲ್ಲ ಆಗ್ತದೆ. ಅದು ಸಾಂಕೇತಿಕ ದೇವರು, ಸಿಂಬಾಲಿಕ್ ದೇವರು. ಖರೇ ದೇವರು ಎಲ್ಲಿ? ಖರೇ ಖರೇ ದೇವರು. ನಾ ಶಬ್ದ ಹೆಂಗೆ ಬಳಸ್ಲಾಗ್ತೀನಿ? ಖರೇ ಖರೇ ದೇವರು. ಸುಳ್ಳು ಸುಳ್ಳು ದೇವ್ರು ಅದಾವೇನ್ರಿ? ಭಾಳ ಅದಾವು. ಒಂದದಾವ, ಎರಡು ಅದಾವ, ಅಂಡಾಪಟ್ಟಿ ದೇವ್ರು ಅದಾವ. ನಿಮ್ಮ ಜಗಲೆಲ್ಲ ಹೌಸ್ಫುಲ್ ಆಗ್ಯಾರ. ಜನಸಂಖ್ಯೆ ಅಷ್ಟೇ ಜಾಸ್ತಿ ಆಗಿಲ್ಲ, ದೇವ್ರ ಸಂಖ್ಯೆನೂ ಹೆಚ್ಚಾಗ್ಯಾರ. ಖರೇ ಖರೇ ದೇವ್ರಂತೇನೈತಲ್ಲ, ಆ ದೇವರ ದರ್ಶನ ಗುಡ್ಯಾಗಲ್ಲ, ಮಸೂದಿಯೊಳಗಲ್ಲ, ಚರ್ಚಿನಾಗಲ್ಲ, ಗುರುದ್ವಾರದಲ್ಲೆಲ್ಲ. ಆ ದೇವ ದರ್ಶನ ಎಲ್ಲಿ ಆಗ್ತದಂದ್ರೆ ದೇಹವೆಂಬ ದೇವಾಲಯದಲ್ಲಿ ದೇವ ದರ್ಶನ ಆಗ್ತದೆ. ಅಂದರೆ ಖರೇ ದೇವರು ಎಲ್ಲಿ ಮೂರ್ತಿ ಮಾಡ್ಯಾನ? ಈ ದೇವಾಲಯ. ದೇಹವೆಂಬುದು ದೇವಾಲಯ. ಉಪನಿಷತ್ತು ಹೇಳ್ತದೆ, ಭಾಳ ಚಂದ ಹೇಳ್ತದೆ. ದೇಹೋ ದೇವಾಲಯ ಪ್ರೋಕ್ತ. ದೇಹ ದೇವಾಲಯ ಪ್ರೋಕ್ತ. ಸಜೀವ ಕೇವಲ ಶಿವ. ತಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂಭಾವೇನ ಪೂಜಯೇ. ಎಷ್ಟು ಚಲೋ
ಇದು ಪೂಜಾ ನಿಜವಾಗಿ ಮಾಡಬೇಕಾದ ಪೂಜೆ ಇದು ನೋಡ್ರಿ ಏನು ಅದು ಪೂರ್ತಿ ಮಂತ್ರ ಬಿಡಿಸೋದು ಬೇಡ. ನನಗೆ ಆ ಮಂತ್ರದಲ್ಲಿ ಬೇಕಾದ ಮಾತೇನ್ರಿ, ದೇಹ ದೇವಾಲಯ ಪ್ರೋಕ್ತ, ದೇಹ ದೇವಾಲಯ ಅಂತ ಹೇಳಿಸ್ಕೊಡ್ತದಂತೆ. ಆದ್ರೆ ನಮ್ಮ ದೇಹಗಳು ಬಹುತೇಕ ಭಾಳ ಮಾಡಿ ದೇವಾಲಯ ಅಂತ ಹೇಳಿಸಿಕೊಂಡಿಲ್ಲ. ಅವಕ್ಕ ಒತ್ತು ಹಚ್ಕೊಂಡಿರಿ ನೀವು. ತಿಳಿತದೆ ನೀವು ಹೆಸರದಿರಿ ದೇವಾಲಯ ಅನ್ನೋದಕ್ಕೆ ಒತ್ತು ಹಚ್ಚಿದ್ರೆ ಏನಾಗ್ತದೆ ರೀ? ದೆವ್ವಾಲಯ. ದೆವ್ವ ಸೇರ್ಕೊಂಡ ಒಳಗೆ ಖಂಡಾಪುಟಿ ದೆವ್ವ, ಕಾಮಕ್ರೋಧ ಅದು ದೆವ್ವ, ಇವು ಸಣ್ಣ ಸಣ್ಣ ಯವ್ವ, ಅದು ಅಹಂ ಎಂಬುದು ದೊಡ್ಡ ದೆವ್ವ. ಅದು ಭಾಳ ಗದ್ದಲ ಹಿಡಿಸ್ಯದ ಯವ್ವ. ದೇಹ ದೇವಾಲಯ ಆಗಬೇಕು, ದೆವ್ವಾಲಯ ಆಗಬಾರ್ದು. ಇದನ್ನ ದೇವಾಲಯ ಮಾಡ್ಕೊಳ್ಳೋದು ನಿನ್ನ ಕೈಯಾಗೈತಿ. ಒಂದು ಕಟ್ಟಡ ಐತಪ್ಪ, ನೀ ಅದಕ್ಕೆ ದಾಬಾರ ಮಾಡ್ಬೋದು, ಹೋಟೆಲರ ಮಾಡ್ಬೋದು, ದಾಸೋಹ ಭವನ ಮಾಡ್ಬೋದು. ನಮ್ಮಂತವ್ರು ಕೊಡ್ರಿ, ನಾವು ಚಲೋ ಮಾಡ್ತೀವಿ. ಅದು ಯಾರಲ್ಲಿ ಅದಾರ ಅನ್ನೋದ್ರ ಮ್ಯಾಗ ಅದು ಗ್ರಂಥಾಲಯವೋ, ಶುರಾಲಯವೋ, ವೇಷಾಲಯವೋ, ಆಲಯ ಎಲ್ಲ ಅವೇ ಅದಾವ. ಆದ್ರೆ ಯಾರು ಇರ್ತಾರಪ್ಪ ಅನ್ನೋದ್ರ ಮೇಲೆ ವೇಷ ಇದ್ರೆ ವೇಷಾಲಯ ಆಗ್ತದ, ಸರಿ ಇದ್ರೆ ಸುರಾಲಯ, ಗ್ರಂಥಗಳಿದ್ರೆ ಗ್ರಂಥಾಲಯ. ಆಗ ಇದು ಇಲ್ಲಿ ಒಳಗೆ ದೇವರ ಸ್ಥಾಪನಾ ಮಾಡಿದೆವು, ದೇವಾಲಯ. ಈ ದೆವ್ವ ತಂದ ಸ್ಥಾಪನಾ ಮಾಡಿದೆವು, ಇದು ದೆವ್ವಾಲಯ. ಉಪನಿಷತ್ ಹೇಳ್ತು, ದೇಹ ಎಷ್ಟು ಪವಿತ್ರ ಆಗ್ತದೆ ಅಂದ್ರೆ ಇದು ಗುಡಿ ಆಗ್ತದ, ದೇವಾಲಯ ಆಗ್ತದ. ಇದರೊಳಗೆ ದೇವರು ತಂದ ಸ್ಥಾಪನಾ ಮಾಡು. ಇದು ಯಾರದೇ ದೇಹ ಇರಬಾರ್ದು. ಹೆಣ್ಮಕ್ಳೇನು ಗಣಮಕ್ಳೇನು ಎಳಸಂಗಿಯವ್ರೇನು ಬೆಂಗಳೂರವ್ರೇನು ಬಾಂಬೆ ಯಾರ ಮಹತ್ವದಲ್ಲ, ಯಾರದೇ ದೇಹ ಇರಬಹುದು. ಆ ದೇಹದೊಳಗೆ ನೀವು ಯಾರಿಗೆ ಅವಕಾಶ ಕೊಡ್ತೀರಿ, ಅದು ಭಾಳ ಮಹತ್ವದ. ಅದಕ್ಕೆ ಕಾಯದಿಂದ ಲಿಂಗ ದರ್ಶನ, ಕಾಯದಲ್ಲಿಯೇ ಲಿಂಗ ದರ್ಶನ. ಎರಡೂ ಹೇಳಮ್ಮ ಹಂಗೆ. ಕಾಯದಿಂದ ಲಿಂಗ ದರ್ಶನ, ಕಾಯದಲ್ಲಿಯೇ. ನಾ ಹೇಳೋ ಮಾತು ತಿಳಿಲಕತ್ತೇವಲ್ಲ ನಿಮಗೆ? ಡೂ ಯು ನೋ ಕನ್ನಡ ಲ್ಯಾಂಗ್ವೇಜ್? ಕಾಯದಿಂದ ಲಿಂಗ ದರ್ಶನ, ಕಾಯದಲ್ಲಿಯೇ ಲಿಂಗ ಅಂದರೆ ದೇವ್ರು. ಈ ಕಾಯದಿಂದ ದೇವ ದರ್ಶನ ಮಾಡ್ಲಿಕ್ಕೆ ಬರ್ತದಪ್ಪ. ಅಂತೆಯೇ ಮಾನವ ಕಾಯ ಬಹಳ ಬೆಲೆ ಬಾಳುವಂಥದ್ದು. ಮಹಾರಾಷ್ಟ್ರದ ಸಂತರು ಕೂಡ ಭಾಳ ಚಂದ ಹೇಳಿದ್ದಾರೆ. ಹೆಂಗ ಇದೇನು ಉಪನಿಷತ್ತು ಹೇಳ್ತಲ್ಲ, ತೇಜೋಬಿಂದು ಉಪನಿಷತ್ತು, ದೇವೋ ದೇವಾಲಯ ಪ್ರೋಕ್ತ ಅಂತ ಹೇಳಿರುವಂಥದ್ದು. ಹಾಗೆ ಮಹಾರಾಷ್ಟ್ರದ ಸಂತರು ಕೂಡ ಭಾಳ ಚಂದ ಹೇಳ್ಯಾರ. ದೇಹವನ್ನು ವರ್ಣಿಸ್ತಾ ಮಹಾರಾಷ್ಟ್ರ ಸಂತರು ಭಾಳ ಚಂದ ಹೇಳಿದರು. ದೇಹ ಪಂಡರಿ, ಆತ್ಮ ವಿಠಲ ಆದ್ರು. ದೇಹ ಪಂಡರಿ, ಪಂಡರಿ ಅಂದ್ರೆ ತಿಳಿತಿಲ್ಲ ನಿಮ್ಗೆ? ಪಂಡರಿ ಅಂದ್ರೆ ಏನ್ರಿ? ಪಂಡರಾಪುರ. ಪಂಡರಾಪುರದ ಮ್ಯಾಗ ನಮಗೆ ಭಾಳ ಅಭಿಮಾನ, ಭಾಳ ಭಕ್ತಿ, ಭಾಳ ಶ್ರದ್ಧಾ. ಪಂಡರಾಪುರಕ್ಕೆ ಹೋಗ್ತೀವಿ. ಒಮ್ಮೆ ಹೋಗಿದ್ದೆ ನಾನು,
ಭಕ್ತರನ್ನ ಕರ್ಕೊಂಡು ಹೋಗಿದ್ದೆ, 3 ಬಸ್ ಭಕ್ತರನ್ನ ಕರ್ಕೊಂಡು ಉತ್ತರ ಭಾರತ ಯಾತ್ರಾ ಹೋಗುವಾಗ ನಾವು ಮೊದಲಿಗೆ ಹೋಗಿದ್ದು ಪಂಡ್ರಾಪುರಕ್ಕೆ. ಜಾತ್ರೆ ಇತ್ತವಾಗ, ಆಷಾಢ ಏಕಾದಶಿ ಜಾತ್ರೆ. ಭಾಳ ಮಂದಿ ಬರ್ತಾರೆ, ದಿಂಡಿ ತಗೊಂಡು ಭಕ್ತರನ್ನೆಲ್ಲ ಕರ್ಕೊಂಡು ಹೋದೆವು. ಚಂದ್ರಭಾಗ ನದಿಯೊಳಗೆ ಕಷ್ಟಪಟ್ಟು ಸ್ನಾನ ಮಾಡಿದೆವು. ಹೋದವ್ರಿಗೆ ಗೊತ್ತಿರ್ತದೆ ಯಾಕೆ ಕಷ್ಟಪಟ್ಟು ಮಾಡಿದೆವು, ನಿಮಗೆ ಹೋದವ್ರಿಗೆ ಅರ್ಥ ಆಗ್ತದೆ. ದರ್ಶನ ಮಾಡ್ಕೋಬೇಕು, ವಿಠ್ಠಲನ ದರ್ಶನ ಮಾಡ್ಕೋಬೇಕಂತ ಭಕ್ತಧಾಮದಾಗ ಹೋಗಿ ನಿಂತು ಹೋದವ್ರಿಗೆ ಗೊತ್ತಿರ್ತದೆ. ಭಕ್ತಧಾಮ ನೋಡ್ರಿ ಅಲ್ಲೇ ತಿರುಗ್ತಾ ಇರ್ತದೆ, ಸುತ್ತಮುತ್ತ ಅಲ್ಲೇ ತಿರುಗ್ತಾರೆ. ಮುಂಜಾನೆ 7ಕ್ಕೆ ಹೋಗಿ ನಿಂತೀವಿ, ತಿರುಗುದ ವಿಠ್ಠಲ ದರ್ಶನ ಆಗವಲ್ಲ. ವಿಠ್ಠಲ ಮಾತಾಡಕ್ಕೆ ಹತ್ತಿದ್ದ ಫೋಟೋವಾ. ನಮ್ಮ ಜೊತೆಗಿದ್ದವ್ರದ್ದು ಏನು ಕಿರಿಕಿರಿ ಇರಲಿಲ್ಲ, ಅವ್ರಿಗೆ ಬೇಕಾದೆಲ್ಲ ಬರ್ತಿತ್ತು. ಅಲ್ಲೇ ಶೇಂಗಾ ಬರ್ತಿದ್ದು, ಬಾಳೆಹಣ್ಣ, ಪೇರಲ್ ಹಣ್ಣು, ಜಾಪಳಕಾಯಿ, ಎಲ್ಲ ಹಣ್ಣು ಬರ್ತಿದ್ದು, ಬಿಸ್ಕಿಟ್ ಎಲ್ಲ ಅವ್ರು ತಗೊಂಡು ತಿಂತಿದ್ರು. ನಮ್ಗೆ ತಿನ್ನಕ್ಕೆ ಬರ್ತದ್ರಿ ಹಂಗೆ? ಏನಂದಾರ ಮಂದಿ, ಅವ್ರು ತಿನ್ನೋದು ನೋಡ್ಕೋತ ನಿಂದಿರ್ಬೇಕು. ಪಂಡ್ರಾಪುರಕ್ಕೆ ಹೋಗ್ತೀವಿ ನಾವು, ದೇವ ದರ್ಶನ ಮಾಡ್ಕೋಬೇಕಂತ ಹೇಳಿ ಪಾಳ ಹಚ್ಚಿ ನಿಂದಿರ್ತೀವಿ. ತಿರುಪತಿ ಹೋಗ್ತೀವಿ, ತಿರುಪತಿ ಒಳಗೂ ಭಾಳ ಪಜಿತ್ರಿ, ಅಲ್ಲೇನೂ ಪಜಿತಾಗೆ ಬಂದೀವಿ ನಾವು. 3 ದಿನ ಪಾಳೆ ಹಚ್ಚಿ ನಿಂದಿರ್ಬೇಕು ದೇವ ದರ್ಶನ ಮಾಡ್ಕೊಳ. ಅಲ್ಲಿಗ್ಯಾಕೆ ಹೋಗ್ತೀವಿ ಅಂದ್ರೆ ಅವ್ರು, ಅಲ್ಲಿಗ್ಯಾಕೆ ಹೋಗ್ತೀವಿ, ಅಲ್ಲೇ ಅದಾನೇನು ದೇವರು. ಸಂತರು ಹೇಳಿದರು, ದೇಹ ಪಂಡರಿ, ದೇಹವೇ ಇದು ಪಂಡರಿ ಐತಿ, ಪಂಡಾಪುರ ಐತಿ. ಇಲ್ಲಿರುವ ಯಾವ ಚೈತನ್ಯ ಐತಲ್ಲ ಆತ್ಮ, ಅವನೇ ವಿಠ್ಠಲ ಅಂದ್ರು ಅವರು. ಆತ್ಮ ವಿಠ್ಠಲ. ಎಷ್ಟು ಕಿಮ್ಮತ್ತು ಕೊಟ್ಟರು ನೋಡ್ರಿ ಮಾನವ ಕಾಯಕ್ಕ. ನಾನು ಸಿದ್ಧಾಂತ ಶಿಖಾಮಣಿ ಶ್ಲೋಕವನ್ನು ಆದರ್ಶ ಮಾತಾಡಬೇಕು ಅಂತ ವಿಚಾರ ಮಾಡಿದೆ ಇವತ್ತು. ಸಿದ್ಧಾಂತ ಶಿಖಾಮಣಿಯಲ್ಲಿ 101 ಸ್ಥಳಗಳನ್ನು ಹೇಳಿದ್ದಾರೆ. ಕೆಲವ್ರು ಜಗಳಾಡ್ತಾರೆ, ಏನ್ರಿ ಭಾಳ ವಾದ ವಿವಾದ ಮಾಡ್ತಾರೆ, ಬರೀ ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತ ಜಗಳಾಡೋದ್ರಾಗ ಹೋಯ್ತು ಜೀವನ. ಅವ್ರು ಜಗಳಾಡಲ್ರಕ್ಕ, ನಾವು ಒಳ್ಳೆಯದೆಂಬುದನ್ನು ಎಲ್ಲೇ ಇರಲಿ ಗ್ರಹಿಸೋಣ. ಒಳ್ಳೆಯದೆಂಬುದನ್ನು ಎಲ್ಲೇ ಇರಲ್ರಿ. ಬೆಲ್ಲ ಯಾರ ಅಂಗಡಿಯಾಗಿದ್ರೇನು, ಮುಲ್ಲಾನ ಅಂಗಡಿಯೇನು ಬೆಲ್ಲ ಕೈ ಇರ್ತದೇನು? ಬೆಲ್ಲನೇ, ಕಲಸಕ್ರಿನೇ ಯಾಕ್ರಿ ಅಂತ ನಾ ಹಿಂಗಂತೀನಿ. ಮತ್ತು ಕೆಲವ್ರಿಗೆ ಮುಲ್ಲಾನ ಅಂಗಡಿಯೇನು ಬೆಲ್ಲ ಆಗಿ ಬರೋದಿಲ್ಲ. ಯಾವ ನಾವು ಸಾಮರಸ್ಯದ ಮಾತುಗಳನ್ನು ಇವತ್ತು ಭಾಳ ಆಡಬೇಕಾಗ್ಯದ. ಭಾಳ ಅವಶ್ಯಕತೆ ಐತಿ. ನಮ್ಮ ಮನ್ಯಾಗ ಸಾಮರಸ್ಯ ಉಳ್ಯಾವಲ್ದು ಏನು ಮಾಡ್ತೀರಿ? ಬರೀ ನಾವು ಅಭಿಮಾನಕ್ಕೆ ಗಂಟು ಬಿದ್ದೀವಿ. ನಂದಷ್ಟ ಚಲೋ, ನಾನು ಒಪ್ಪಿಕೊಂಡದ್ದು ಮಾತ್ರ ಚಲೋ. ಈ ದುರಾಗ್ರಹ ಬುದ್ಧಿಯನ್ನು ಬಿಟ್ಟರೆ ನಾವು ಸಾಮರಸ್ಯದಿಂದ ಬದುಕಲಿಕ್ಕೆ ಬರ್ತದೆ. ನಿಜಗೊಂಡ್ರು ಯಾವ ಗದ್ದಲಕ್ಕೂ ಹೋಗಲಿಲ್ಲ ನೋಡ್ರಿ. ನೇರವಾಗಿ ಮಾನವನು ಮಹಾದೇವನಾಗಲು ಯಾವ ಬೋಧೆ ಬೇಕು ಅದನ್ನು ಮಾತ್ರ ಹೇಳಿದರು. 101 ಸ್ಥಳಗಳನ್ನು ನಿರೂಪಣೆ ಮಾಡಿದ್ದಾರೆ ಶಿವಯೋಗಿ ಶಿವಾಚಾರ್ಯರು. ಅದರೊಳಗೆ ಸಕಾಯ ಸ್ಥಳ, ಅಕಾಯ ಸ್ಥಳ, ಭಾಳ ಬರ್ತಾವೆ ಬಿಡಿ ಸ್ಥಳಗಳು. ನನಗೆ ಇವತ್ತು ಸಕಾಯ ಸ್ಥಳದ ಕೆಲ ಶ್ಲೋಕಗಳನ್ನು ಆಯ್ಕೆ ಮಾಡಿಕೊಂಡು ಕಾಯದ, ಶರೀರದ
ಶ್ರೇಷ್ಠತೆಯನ್ನು ಏನು ವರ್ಣ ಮಾಡ್ಯಾರಲ್ಲ ಅದನ್ನು ಸ್ವಲ್ಪ ಹೇಳಬೇಕಂತ ಮಾಡೀನಿ. ನೋಡಿ, ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳು, 4 ಶ್ಲೋಕಗಳು ಭಾಳ ಚಂದ ಹೇಳ್ತಾರೆ. ಕಾಯಂ ವಿನಾ ಸಮಸ್ತಾನಾಂ ನ ಕ್ರಿಯಾ ನ ಚ ಭಾವನಾ ನ ಜ್ಞಾನಂ ಯತ್ತತೋ ಯೋಗಿ ಕಾಯವಾನೇವ ಸಂಚರೇತ್. ಸಿದ್ಧಾಂತ ಶಿಖಾಮಣಿ ಶ್ಲೋಕ ಇದು. ಏನು ಹೇಳ್ತಾರೆ? ಕಾಯಂ ವಿನಾ ಸಮಸ್ತಾನಾಂ ನ ಕ್ರಿಯಾ ನ ಚ ಭಾವನಾ ನ ಜ್ಞಾನಂ. ಏನಂಗಂದ್ರೆ ಭಕ್ತಿ, ಜ್ಞಾನ, ಕ್ರಿಯಾ, ನಾವೆಲ್ಲರೂ ಉದ್ಧಾರ ಆಗಲಿಕ್ಕೆ ಬೇಕಾಗಿರುವಂಥವುಗಳು ಏನ್ರಿ? ಭಾವನಾ ಅನ್ನೋದ್ರಿಂದ ಭಕ್ತಿ, ಕ್ರಿಯಾ ಅನ್ನೋದ್ರಿಂದ ಕರ್ಮ, ಜ್ಞಾನಮ್ಮಂತೂ ಸ್ಪಷ್ಟವಾಗಿ ಅದ ಶಬ್ದನ ಬಳಸಿದ್ದಾರೆ. ಮನುಷ್ಯ ಉದ್ಧಾರವಾಗಲು ಭಕ್ತಿ, ಜ್ಞಾನ, ಕ್ರಿಯಾ. ನಿಜಗುಣ ಶಿವಗಳು ಕರುಣಿಸನಾಗಿದ್ದಾನೆ ಬೇಡುವನ ಭಾವ ಬೇರೊಂದು ವರವನ್ನುಲ್ಲನು ಮುಕ್ತಿ ದೊರೆವ ಸಾಧನವ. ನಿಜಗೊಂಡು ಇವನೇ ಬೇಡ್ಕೊಂತಾರೆ. ಮನುಷ್ಯ ಉದ್ಧಾರವಾಗಲು ಸತ್ಕರ್ಮ ಮಾಡಬೇಕು, ಭಕ್ತಿ ಮಾಡಬೇಕು. ಸತ್ಕರ್ಮ ಭಕ್ತಿಯನ್ನು ಮಾಡಿ ಅಂತಃಕರಣ ಶುದ್ಧ ಮಾಡಿಕೊಂಡು ಪವಿತ್ರಾಂತಃಕರುಣಿಯಾಗಿ ಮನಸ್ಸನ್ನು ಶುಚಿಗೊಳಿಸಿಕೊಂಡು ಜ್ಞಾನ ಮಾಡ್ಕೋಬೇಕು. ಇದು ಮಾನವ ಮಾಡಬೇಕಾದಂಥ ಸಾಧನೆ. ಶಿವಯೋಗಿ ಶಿವಾಚಾರ್ಯ ಹೇಳ್ತಾರೆ, ಇಂಥ ಭಕ್ತಿ, ಜ್ಞಾನ, ಕ್ರಿಯಾ ಇದು ಕಾಯ ಇಲ್ಲದೆ ಹೆಂಗೆ ಸಾಧ್ಯ ಆಗ್ತದಪ್ಪ? ಕಾಯ ಅಂದ್ರೆ ಏನ್ರಿ? ಅದಕ್ಕೆ ಕಾಯಂ ವಿನ ಏನು ಶಬ್ದ ಬಳಸಿದ್ದಾರೆ? ಕಾಯ ಇಲ್ಲದೆ, ಈ ಮಾನವ ಶರೀರವಿಲ್ಲದೆ ಸತ್ಕರ್ಮ ಸಾಧ್ಯ ಇಲ್ಲ, ಭಕ್ತಿ ಸಾಧ್ಯ ಇಲ್ಲ, ಜ್ಞಾನ ಸಾಧ್ಯ ಇಲ್ಲ. ಆದ್ದರಿಂದ ಕಾಯವನ್ನು ಕಡೆಗಣಿಸಬೇಡ. ಏನಂದ್ರೆ ಅವರು? ಕಾಯವನ್ನು ಕಡೆಗಣಿಸಬೇಡ. ಬ್ರಹ್ಮಾದ್ಯಾ ದೇವತಾ ಸರ್ವಾ ಮುನಯೋ ಅಪಿ ಮುಮುಕ್ಷವಃ ಕಾಯವಂತೋ ಹಿ ಕುರ್ವಂತಿ ತಪಸ್ಸರ್ವಾರ್ಥ ಸಾಧಕಂ. ಏನಂದ್ರು? ಬ್ರಹ್ಮ ಮೊದಲಾದಂಥ ದೇವತೆಗಳು, ಮುನಿಗಳು, ಮುಮುಕ್ಷುಗಳು ಎಲ್ಲರೂ ಏನು ಸಾಧನ ಮಾಡಿದ್ರಲ್ಲಪ್ಪ, ಈ ಮೇಲೆ ಹೇಳಿದ್ರಲ್ಲ, ಈ ಭಕ್ತಿ, ಜ್ಞಾನ, ಕ್ರಿಯಾ ಇವನು ಮಾಡೋದೇ ಸಾಧನ, ಅದೇ ತಪಸ್ಸು. ಇದನ್ನ ಈ ಎಲ್ಲ ಮುಮುಕ್ಷುಗಳಿರಬಹುದು, ಮುನಿಗಳಿರಬಹುದು, ಎಲ್ಲರೂ ಸಕಾಯರಾಗೆ ಮಾಡಿದ್ದಾರೆ. ಆದ್ದರಿಂದ ಅದಕ್ಕೆ ಸಕಾಯ ಸ್ಥಳ ಅಂತಾರೆ. ಎಂದಿ ಈ ಕಾಯ ಇಲ್ಲದೇ ಸಾಧ್ಯ ಐತೇನಪ್ಪ? ಅದಕ್ಕೆ ತಪೋಹಿ ಮೂಲಂ ಸರ್ವಸಾಂ ಸಿದ್ಧೀನಾಂ ಯಜ್ಜಗತ್ರಯೇ ತಪಸ್ತತ್ಕಾಯ ಮೂಲಂ ಹಿ ತಸ್ಮಾತ್ ಕಾಯಂ ನ ಸಂತ್ಯಜೇತ್. ಆದ್ದರಿಂದ ಅವರಂದರು, ಈ ಎಲ್ಲ ತಪಸ್ಸು, ತಪಸ್ಸಿನ ಸಿದ್ಧಿಗೆ ಮೂಲ ಕಾರಣವಾಗಿರುವಂಥದ್ದು ಕಾಯ, ಶರೀರ. ಆದ್ದರಿಂದ ಕಾಯವನ್ನು, ಶರೀರವನ್ನು ತಿರಸ್ಕರಿಸಬೇಡ. ಇಂಥ ಅಮೂಲ್ಯವಾದಂಥ ಸರ್ವಸಿದ್ಧಿಗೆ ಕಾರಣವಾದಂಥ ಕಾಯವನ್ನು, ಯಾವ ಕಾಯ? ಮಾನವ ಶರೀರವನ್ನು ಹಾಳು ಮಾಡಬೇಡ. ಮನುಷ್ಯ ಅಮೂಲ್ಯವಾದಂಥ ಈ ಮಾನವ ಶರೀರವನ್ನು ಹಾಳು ಮಾಡ್ಲಾಕತ್ತೇನೆ. ಎದಕ್ಕೆ ಹಾಳು ಮಾಡ್ಲಾಕತ್ತೇನ? ಅದನ್ನು ಹೇಳಿದರೆ ಭಾಳ ಚಂದ. ಉಪನಿಷತ್ತು ಆ ಮಾತನ್ನು ಹೇಳ್ತದೆ. ಏನಂತ? ತಪಸ್ಸಿಗಾಗಿ ಮನುಷ್ಯ ಜನ್ಮ ಬಂದಿದೆ, ಬ್ರಹ್ಮಜ್ಞಾನ ಸಾಧನೆಗಾಗಿ ಈ ಶರೀರ ಬಂದಿದೆ. ಬ್ರಾಹ್ಮಣಸ್ಯ ದೇಹೋಯಂ. ಲಕ್ಷ್ಯ ಕೊಡ್ರಿ, ಇವತ್ತಿನ ಮಾತನ್ನು ಸಮರ್ಥನ ಮಾಡುವಂಥದ್ದು ಇದು ಉಪನಿಷತ್ತಿನ ಮಂತ್ರವೇ. ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಯ ಪ್ರೇತ್ಯಾನಂತ ಸುಖಾಯ ಚ. ಏನಂಗಂದ್ರೆ
ಬ್ರಹ್ಮಜ್ಞಾನ ಮಾಡಿಕೊಳ್ಳಲು ಬಂದಂಥ ಈ ದೇಹ ಬ್ರಹ್ಮಜ್ಞಾನಕ್ಕಾಗಿ ಬಳಸೋಯಪ್ಪ. ಕ್ಷುದ್ರ ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಬಳಸಬೇಡ. ಕ್ಷುದ್ರ ಕಾಮನೆ ಅಂದರೆ ಏನ್ರಿ? ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ಇದನ್ನೇ ಮಾಡಕತ್ತೀರಿ. ಈ ಶರೀರ ತೊಗೊಂಡು ಇನ್ನೇನು ಮಾಡಕತ್ತೀರಿ? ಸ್ವಾಮಿ ವಿವೇಕಾನಂದರು ಭಾಳ ಚಂದ ಹೇಳಿದ್ರು, ಏನು ಮಾಡಕತ್ತಾನ ಮನುಷ್ಯ? ಏನು ಮಾಡಕತ್ತಾನ? ಭಾಳ ಚಂದ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಕೃತಿ ಶ್ರೇಣಿಯಲ್ಲಿ ನಾನು ಓದ್ತಿದ್ದೆ. ಈ ಮಾತು ಭಾಳ ಹಿಡಿಸ್ತು ನನಗೆ. ಅದನ್ನು ನಿಮ್ಗೆ ಹೇಳಬೇಕಂತ ನೆನಪಿಟ್ಕೊಂಡು ಬಂದೀನಿ. ನೀವರ ಕಣ್ಣು ಮುಚ್ಲಕತ್ತೀರಿ. ಭಾಳ ಚಂದ ಮಾತು ಹೇಳಿದ್ರು. ಏನು ಮಾಡ್ಲಕತ್ತಾನೆ? ಇಂಥ ಕಿಮ್ಮತ್ತಿನ ಶರೀರ ತೊಗೊಂಡು ಮನುಷ್ಯ ಏನು ಮಾಡ್ಲಕತ್ತಾನಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳಿದರು, ಈಟಿಂಗ್, ಡ್ರಿಂಕಿಂಗ್, ಸ್ಲೀಪಿಂಗ್, a little laughing, much weeping, is that all? Don't die here like a worm, attain eternal bliss. ಗೊತ್ತಲ್ಲ ನಿಮಗೆ? ಮತ್ತು ಇಂಗ್ಲೀಷ್ ಅಂದ್ರೆ ಎಷ್ಟು ಪ್ರೀತಿ ಮಾಡಕತ್ತೀರಿ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಂಗ್ಲೀಷ್ ಸ್ಕೂಲ್ಗೆ ಕಳಿಸ್ಲಕತ್ತೀರಿ. ಬರದೇ ಇದ್ದರು ಇಂಗ್ಲೀಷ್ ಮಾತಾಡ್ಲಕತ್ತೀರಿ. ಬಂದ್ರೆ ಮಾತಾಡಿದ್ರೆ ಚಲೋರು. ಮಾನ ಒಬ್ಬ ಬಂದಾನ, ಮೊಬೈಲ್ ತೊಗೊಂಬಂದು ಆಪ್ಗಳ ಇದನ್ನು ಹುಚ್ಚಪ್ ಮಾಡ್ರಿ ಒಂದಿಟ್ಟು ಅಂದ್ಕೊಂತಾನ. ನಮ್ಗೆ ಚಲೋ ಇಂಗ್ಲೀಷ್ ಬರ್ತದೆ. ಹುಚ್ಚಪ್ ಅಂದ್ರೆ ನನಗೆ ಅರ್ಥನೇ ಆಗಲಿಲ್ಲ. ಸ್ವಿಚ್ ಆಪ್ ಅನ್ನೋದಕ್ಕೆ ಹುಚ್ಚಪ್ ಅಲ್ಲಕತ್ತ ನಾವೇನು ನೋಡಿ. ಎಷ್ಟು ಚಲೋ ಹೇಳ್ತಾರ ನೋಡ್ರಿ ಸ್ವಾಮಿ ವಿವೇಕಾನಂದರು. ಏನಂದ್ರು? ಈಟಿಂಗ್. ಇದನ್ನು ತೊಗೊಂಡು ಏನು ಮಾಡಕತ್ತೀನಿ ನೀನು? ಈಟಿಂಗ್. ಈಟಿಂಗ್ ಅಂದರೆ ತಿನ್ನೋದು. ಏನು ತಿಂದು 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 ಹಿಂಗೆ ಬೆಳೆಸ್ಯಾನ ಮಧ್ಯಪ್ರದೇಶ. ಇದಕ್ಕೆ ಮಧ್ಯಪ್ರದೇಶ ಅಂತ ಹೆಸರಿಟ್ಟಿವಿ ನಾವು. ಹಿಂಗೆ ಬಂದಿರ್ತದೆ ನೋಡ್ರಿ ಅನ್ಸಿ. ಯಾವನದು ಹೊಂಕಳದಾಗ ತಗಣಿ ಕಡಿಲಕತ್ತಿತ್ತಂತ ನಿಲ್ಕ ಹೊಲ್ದದು ಅಷ್ಟು ಬೆಳೆದದು. ಹ್ಯಾಂಗೆ ಮಾಡ್ದೋ ಸಾವ್ಕಾರ ಅಂತ ಕೇಳಿದೆ. ಗ್ವಾಡಿಗೆ ಗೂಟ ಐತ್ರಿ. ಒಂದು ಚಿತ್ರಿತ ಮೆಸೇಜ್ ಕಳಿಸಿದ್ದಾರೆ ನನಗೆ. ಚಿತ್ರಿತ ಮೆಸೇಜ್ ಅಂತ ಗೊತ್ತಾಗ್ತಲ್ಲ, ಫೋಟೋ ಇರೋ ಮೆಸೇಜ್. ಈ ಟೆಕ್ಸ್ಟಿಂಗ್ ಮೆಸೇಜಿಗಿಂತಲೂ ಇಮೇಜಿಂಗ್ ಮೆಸೇಜ್ ಭಾಳ ಅಟ್ರಾಕ್ಟಿವ್ ಇರ್ತದೆ. ಚಿತ್ರಿತ ಮೆಸೇಜ್. ಚಿತ್ರ ಏನಿತ್ತಪ್ಪ ಅಂದ್ರೆ, ಒಬ್ಬ ದೊಡ್ಡ ಹೊಟ್ಟೆ ಮನುಷ್ಯ ಒಂದು ಈ ವಾಟರ್ ಮೆಲನ್ ದೊಡ್ಡದು ಕಲ್ಲಂಗಡಿ ನಿಮಗೆ ಅವು ಈಗ ಬಂದಾವ ನೋಡ್ರಿ. ಎಷ್ಟು ಉದ್ದಾಗ್ತಾವ, ಎಷ್ಟು ದಪ್ಪ ಆಗ್ತಾವ. ಅಂಥದ್ದೊಂದು ಕಲ್ಲಂಗಡಿ ತಲೆ ಮ್ಯಾಗ ಹೊರಸ್ಯಾರ. ಆ ಹೊಟ್ಟೆ ಮ್ಯಾಗ ಬರ್ದಾರ. ಹಿಂಗೇನು ಬೆಳೆದಲ್ಲ ಅದು ಹೊಟ್ಟೆ ಮ್ಯಾಗೂ ಬರ್ದಾರ, ಮತ್ತು ಕಲ್ಲಂಗಡಿ ಮ್ಯಾಲೂ ಬರ್ದಾರ. ತಲೆ ಮೇಲೆ ಹೊತ್ತು ಕಲ್ಲಂಗಡಿ ಮೇಲೆ ಏನು ಬರೆದಿದ್ರು ಅಂದರೆ, ತಲೆ ಮ್ಯಾಗಿತ್ತಲ್ಲ, ಇದು ಹೊಲದಾಗ ಬೆಳೆದದ್ದು, ಇದು ಮನ್ಯಾಗ ಬೆಳೆದದ್ದು. ಇದು ನಮ್ಮ ತ್ವಾಟದಾಗ ಬೆಳೆದಿದ್ದು, ಇದು ನಮ್ಮ ಅಡಿಗೆ ಮನ್ಯಾಗ ಡೈನಿಂಗ್ ಅಲ್ಲಿ ಬೆಳೆದ. ಈಟಿಂಗ್, ಡ್ರಿಂಕಿಂಗ್, ಕುಡಿಯೋದು. ಮನುಷ್ಯ ಏನು ಕುಡಿಬೇಕು? ಹಾಲು ಕುಡಿಬೇಕು, ಅಲ್ಲಕ್ಕೋ ಹಾಲು ಕುಡಿತಾನೆ. ನೀರು ಕುಡಿಬೇಕು ಬಿಟ್ಟು ಬೀರು ಕುಡಿತಾನೆ. ಒಂದು ಬಕೆಟ್ನಾಗ ನೀರ, ಇನ್ನೊಂದು ಬಕೆಟ್ನಾಗ ಬೀರು ಹಾಕಿ ದನದ ಮುಂದಿಡ್ರಿ. ದನ ಎದಕ್ಕೆ ಬಾಯಿ ಹಾಕ್ತದೆ? ಯು ಕ್ಯಾನ್ ಟ್ರೈ. ನಾಳೆ ಇಟ್ಟು ನೋಡ್ರಿ, ಕುಡಿಬೇಡ್ರಿ. ದನದ ಮುಂದೆ ಇಟ್ಟು ನೋಡ್ರಿ, ದನ ಎದಕ್ಕೆ ಬಾಯಿ ಹಾಕ್ತದೆ? ನೀರಿನ ಬಕೆಟಿಗೆ ಬಾಯಿ ಹಾಕ್ತದ. ಅವೆರಡು ಬಕೆಟ್ ತಂದು ಈ ದನದ ಮುಂದೆ ಇಡ್ರಿ. ಈ ದನ ಎದಕ್ಕೆ ಬಾಯಿ ಹಾಕ್ತದ್ರಿ?
ನೀರಿದ್ದು ಬಕೆಟ್ ಹೊಳ್ಳೆ ನೋಡಂಗಿಲ್ಲ ಇದು. ಯಾಕಿದು ಭಾಳ ಚಲೋ ಶಾಣೆ ದನ ಐತಿದು, ಭಾರಿ ಎಜುಕೇಟೆಡ್ ದನ ಇದು, ಹೈಲಿ ಎಜುಕೇಟೆಡ್ ದನ. ಡ್ರಿಂಕಿಂಗ್, ಸ್ಲೀಪಿಂಗ್, ಏನು ಮಾಡಿದ್ವಿ ಬರೀ ಸ್ಲೀಪಿಂಗ್. ಜನ್ಮ ಕಳೆದು ಹೋಯ್ತು, ಸಮಯ ಕಳೆದು ಹೋಯ್ತು. ಹ್ಯಾಥರ್ ಒಂದು ಕತೆ ಬರ್ದಾನೆ, ಭಾಳ ಚಂದ ಕತೆ ಬರ್ದಾನೆ, ಇಂಗ್ಲೀಷ್ ಕತೆ. ಇವತ್ತು ಜಗತ್ತಿನ ಕತೆ ಎಲ್ಲ ನಮ್ಮ ಕಣ್ಣು ಮುಂದೆ ಸಿಗ್ತಾವೆ ಇವತ್ತೇನು. ಹ್ಯಾಥರ್, ಹಿ ವಾಸ್ ಗ್ರೇಟ್ ಸ್ಟೋರಿ ಟೆಲ್ಲರ್. ಅವನು ಭಾಳ ಚಂದ ಕತೆ ಬರೆದ. ಜಿನೋನೆ ಸೋಯಾ ಉನೋನೆ ಖೋಯಾ ಎಂಬ ಅರ್ಥವನ್ನು ಚಿತ್ರಿಸಲಿಕ್ಕೆ ಒಂದು ಭಾಳ ಚಂದ ಕತೆ ಹೇಳೋಣ. ಆ ಕತೆ ಹೇಳಿ ನಾನು ಪ್ರವಚನ ಮುಗಿಸ್ತೀನಿ. ಹೇಳ್ರಿ ಕತೆ ಕೇಳೋ ಕ್ಷಣ ಅದು ಭಾಳ ಚಂದ ಐತೆ. ನನಗೆ ಅದು ಪರಿಣಾಮಕಾರಿ ಅನ್ನಿಸ್ತು ನನಗೆ. ಮೊನ್ನೆ ಓದಿದೆ ನಾನು. ಒಂದು ಊರಾಗ ಒಬ್ಬವ ಇದ್ದ, ಒಬ್ಬನೇ ಇದ್ನೇನ್ರಿ ಅಂತ ಕೇಳಬಾರ್ದು ನೀವು. ಮತ್ತೆ ಹಿಂಗೆ ನಮ್ಮ ಕತೆ ನಾವು ಇದ್ದ, ಭಾಳ ಚಂದಿದ್ದ. ಚಂದ ಅಂದ್ರೆ ಹೆಂಗ್ರಿ? ಕಾಮಣ್ಣಾಗಿದ್ದು. ಚಂದಿದ್ದವ್ರು ಹೆಂಗೆ ಅಂತಾರೆ ನಾವು, ಕಾಮ ಚಂದಿದ್ನಂತ, ಮನ್ಮಥನ ಸುಂದರ ರೂಪು ಅಂತಲೇ ಬರೀತಾರೆ. ಭಾಳ ಚಂದಿದ್ದ ಹುಡುಗ, ಕಣ್ಣ ಮೂಗಲೆ, ನೆಟ್ಟಗಿದ್ದ, ದಷ್ಟ ಪುಷ್ಟಿದ್ದ, ಆದ್ರೆ ಭಾಳ ಬಡವಿದ್ದ. ಚಂದಿದ್ದ, ಭಾಳ ಬಡವಿದ್ದ. ಕಲ್ತಿದ್ದ, ನೌಕರಿ ಸಿಕ್ಕಿದ್ದಿಲ್ಲ. ಇದ ಒಂದು ಸಮಸ್ಯೆ ನೋಡ್ರಿ. ನಮ್ಮ ಎಜುಕೇಷನ್ ಸಿಸ್ಟಮ್ ಮನುಷ್ಯನನ್ನು ನಿರುದ್ಯೋಗಿಯಾಗಿ ಮಾಡಬಾರ್ದು. ಎಜುಕೇಷನ್ ಬದಲಾವಣೆ ಆಗಬೇಕು. ಓದಿದ ಮನುಷ್ಯ ಉದ್ಯೋಗವಂತನಾಗಬೇಕು. ಓದಿದವರು ನಿರುದ್ಯೋಗಿಗಳಾಗ್ಲಿಕ್ಕೆ ಹತ್ತಿದ್ದಾರೆ. ನಮ್ಮ ಸರ್ಕಾರಗಳು ಯುವಕರನ್ನು ನಿರುದ್ಯೋಗಿಗಳನ್ನಾಗಿ ಮಾಡ್ಲಕತ್ತಾರೆ. ಯಾಕೆ ದುಡಿಲಕ್ಕೆ ಕೆಲಸ ಇಲ್ಲ? ಎಷ್ಟು ಕೆಲಸ ಅದಾವ? ಮನುಷ್ಯರು ಸಿಗಲಾರ್ದಕ್ಕೆ ಒದ್ದಾಡಕ್ಕೆ ಹತ್ಯಾರ ಮಾಡೋ. ಯಾಕೆ ಕೆಲಸ? ಎಷ್ಟು ಕೆಲಸ ಅದಾವ? ಬರ್ರಿ ನಾವು ಕೆಲಸ ಕೊಡ್ತೀವಿ, ಬರ್ರಿ ಹತ್ತಿ ಬಿಡಿಸ್ ಬರ್ರಿ. ಯಾಕೆ ಎಷ್ಟು ಕೆಲಸ ಅದಾವ? ಇಲ್ಲೇನು ಕೆಲಸ? ಭಾಳ ಚಂದಿದ್ದ, ಓದಿದ್ದ, ನಿರುದ್ಯೋಗಿ ಆಗಿದ್ದ. ಉದ್ಯೋಗ ಇಲ್ಲ, ಬಡವ ಅಂದ್ರೆ ಬಟ್ಟೆ ಹೆಂಗೆ ಚಂದಿರ್ತಾವ್ರಿ. ಆ ಪೈಜಾಮ ಹರಿದಿತ್ತು, ಅಂಗಿ ಹರಿದಿತ್ತು, ಹರಕ ಬಟ್ಟೆ ಹಾಕ್ಕೊಂಡು ಶುರದ್ರೂಪಿಯಾದಂಥ ಯುವಕ ಎಲ್ಲರ ಕೆಲಸ ಹುಡುಕಾಡಮು ಅಂತ ಹೊಂದಿಲ್ಲ. ಕೆಲಸ ಹುಡುಕೋ ಅಂತ ಕೆಟ್ಟ ಬಿಸಿಲೊಳಗ ಊರಿಂದೂರಿಗೆ ಅಲಿತಾ ಹೊಂಟಿದ್ದ. ಮಧ್ಯಾಹ್ನದ ಉರಿ ಬಿಸಿಲು, ಬಿಸಿಲಲ್ಲಿ ಬಸವಳಿದಂಥ ಯುವಕ, ನೀರಡಿಸಿದಂಥ ಯುವಕ ನೀರು ಅರಸ್ತಾ ಹೊಂಟಿದ್ದ. ಅಲ್ಲಿ ನೀರು ಕಾಣ್ತು, ಅಲ್ಲೊಂದು ತೋಟ ಇತ್ತು. ತಿಳಿಯಾದ ನೀರು ಬಾವಿಯೊಳಗ ನೀರು ಕುಡ್ದ. ತೋಟ ಅಲ್ಲಿ ಸೌತೆಕಾಯಿ ಭಾಳ ಬೆಳೆದಿತ್ತು, ರುಚಿಯಾದ ಸೌತೆಕಾಯಿ ತಿಂದ. ಹೊಟ್ಟೆ ತೊಂಬತ್ತು. ದೊಡ್ಡ ಏನ್ರಿ ಮಾವಿನ ಮರದ ನೆರಳು ಹಿಂಗೆ ಹರಿವಿತ್ತು. ನೆರಳಿಗೆ ಮನ್ಕೊಂಡ ಯುವಕ ನಿದ್ದೆ ದಣದು ಬಂದಿದ್ದ. ಆ ಸೌತೆಕಾಯಿ ತಿಂದಿದ್ದ, ನೀರು ಕುಡ್ದಿದ್ದ.
ಹೊಟ್ಟೆ ತಣ್ಣಗಾಗಿತ್ತು ನೋಡ್ರಿ, ನಿದ್ದೆ ಕೆಟ್ಟ ನಿದ್ದೆ ಬಡಕಿದ್ದ. ಕೆಲವ್ರು ಇರ್ತಾರೆ ನೋಡ್ರಿ, ಕೆಟ್ಟ ನಿದ್ದೆ ಬಡಕಿರ್ತಾರೆ. ಅವು ಬೇಡ ಮತ್ತೆ ಕತ್ತಿ ಹೇಳ್ಕೊಂಡು ಟೈಮ್ ಆಗ್ತಾನೆ. ಕೆಟ್ಟ ನಿದ್ದೆ ಬಡಕಿದ್ದ, ಮನ್ಕೊಳ್ಳೋದ ತಡ ನಿದ್ದೆ ಹತ್ತು. ಆ ತೋಟದ ಹಾದಿಯಲ್ಲಿ ಸಾಹುಕಾರ ಶೆಟ್ಟಿ, ಸಾಹುಕಾರತಿ ದೊಡ್ಡ ಶ್ರೀಮಂತರು, ಆಗರ್ಭ ಶ್ರೀಮಂತರು ಅಂತಾರಲ್ಲ ಅಂತ ಆಗರ್ಭ ಶ್ರೀಮಂತರು, ಬಹಳ ರಿಚೆಸ್ಟ್ ಮ್ಯಾನ್, ದೊಡ್ಡ ಧನಿಕ ಶ್ರೀಮಂತ. ಮಕ್ಕಳಿರಲಿಲ್ಲ. ಶ್ರೀಮಂತರಿಗೆ ಮಕ್ಕಳ ಸೌಭಾಗ್ಯ ಕಡಿಮೆ ರೀ. ಈ ಬಡವರಿಗೆ ಬಡ ಹುಡ್ತಾವ. ವರ್ಷ ತುಂಬುದ್ರಾಗನ ಮಕ್ಕಳೇ ಇರಲಿಲ್ಲ. ಮಕ್ಕಳಿಲ್ಲದಂಥ ಶ್ರೀಮಂತರಿಗೆ ಅವ್ರ ಪ್ರಾಪರ್ಟಿ ಚಿಂತೆ, ಯಾರಿಗೆ ಕೊಡಬೇಕು ಇದನ್ನು? ಇಟ್ಟೆಲ್ಲ ಗಳಿಸಿ ಅದಕ್ಕೆ ಬಂತು. ಸಂತಾನಿಲ್ಲ, ಸಂಪತ್ತು ತಗೊಂಡು ಏನು ಮಾಡಬೇಕು? ಚಲೋ ಶುದ್ರೂಪಿ ವಿದ್ಯಾವಂತ ವಿವೇಕಿಯಾದಂಥ ಹುಡುಗ ಶೇಖರ್ ದತ್ತಕ್ಕೆ ಮಾಡ್ಕೊಳ್ಳೋಣ ಅಂತ ಹುಡುಗನ ಹುಡುಕಾಡ್ಕೋಂತ ಹೊಂಟಿದ್ರಂತ. ಹುಡುಕಾಡ್ಕೋಂತ ಅದೇ ಬಾವಿ ದಂಡಿಗೆ ಬಂದರು. ಅವರು ನೀರಾಡಿಸಿದ್ರು, ನೀರು ಕುಡಿದ್ರು. ಇದು ನಿದ್ದೆ ಮಾಡಕ್ಕೆ ಹತ್ತಿತ್ತಲ್ರಿ. ಇವ ಹೇಳ್ತಾನೇನೋ ಎಚ್ಚರಾದ ಮೇಲೆ ಮಾತಾಡ್ಸುವಂಥೇಳಿ ತಾಸು 2 ತಾಸು 3 ತಾಸು 4 ತಾಸು ಕಾಯ್ದರು. ಏ ತಮ್ಮ ಅಂದರು, ಏ ಅಣ್ಣ ಅಂದರು. ಅಣ್ಣ ಅಮ್ಮ ತಮ್ಮ ಏನು ನಿಜ ಹೊಡ್ಯಾಗ್ತಿದ್ದು ಗುರಕ್ಕೆ ನಾತಮ್ಮ ಏನು ಮಾಡಿದ್ರು ಹೇಳಿಲ್ಲ. ಅವಾಗ ಸಾಹುಕಾರಂದ, ಇದೇನು ಕುಂಭಕರ್ಣ ಇದ್ದಂಗೆ ಕಾಣ್ತದ, ಇದ್ದಂಗೆ ಕಾಣ್ತದ. ಇಷ್ಟು ಗದ್ದಲ, ದಾರಿ ಮೇಲೆ ಜನ ಹೋಗ್ತಾರ ಬರ್ತಾರ, ಎಷ್ಟು ಗದ್ದಲ ನಡೆದದ. ನಾವು ಅವನಿಗೆ ಅಣ್ಣ ಅಂದೆವು, ತಮ್ಮ ಅಂದೆವು, ಭುಜ ತಬ್ಬಿ ನೋಡಿದೆವು, ಏನು ಮಾಡಿದ್ರು ಹೇಳವಲ್ಲ. ಇದು ಇಂಥ ಕುಂಭಕರ್ಣ ತೋಣಿ ಏನು ಮಾಡೋದೈತೆ ಅಂಥೇಳಿ ಇವ ಹೇಳಾರ್ದಕ್ಕೆ ಹಾದ್ರು. ಜಿನ್ನೋನೆ ಲಕ್ಷ ಕೊಟ್ಟು ಕೇಳಿ ಮಾತು, ಕಬೀರ್ ಹೇಳಿದ ಮಾತು, ಜಿನ್ನೋನೆ ಸೋಯಾ ಉನ್ನೋನೆ ಖೋಯಾ. ಯಾವ ಎಚ್ಚರ ಆಗಲಿಲ್ಲ ಅವ ಕಳ್ಕೊಂತಾನ, ಎಚ್ಚರ ಅಲ್ಲಾರ್ದ ಅವ ಕಳ್ಕೊಂತಾನ. ಇಲ್ಲಿ ಯುವಕ ಅಂದ್ರೆ ಯಾರಲ್ಲ, ನಾ ಲಕ್ಷ ತಿಳ್ಕೊಂತಾನ ಕತ್ತಿ, ಮುಂದಿನ ಕತ್ತಿ ಹೇಳ್ತೀನಿ ನಿಮಗೆ. ಇಲ್ಲಿ ಯುವಕ ಅಂದ್ರೆ ಯಾರು ಅಲ್ಲ, ನಾವೆಲ್ಲರೂ ಯುವಕರೇ. ನಾವು ನಿದ್ರಿಸ್ತಾ ಇದ್ದೀವಿ, ಮೋಹ ನಿದ್ರೆಯಲ್ಲಿ, ಅಜ್ಞಾನ ನಿದ್ರೆಯಲ್ಲಿ ಮುಳುಗಿಬಿಟ್ಟಿವಿ. ಅಲ್ಲಿ ಸಾಹುಕಾರ ಧನಿಕ, ಶ್ರೀಮಂತನ ಹೆಂಡತಿ ಬಂದ ಹಾಗೆ ಗುರು ಎಂಬತಕ್ಕಂಥ ಶ್ರೀಮಂತ ಬ್ರಹ್ಮವಿದ್ಯಾ ಎಂಬ ಪತ್ನಿಯೊಡನೆ ಬಂದು ನಿನ್ನನ್ನು ಶ್ರೀಮಂತನನ್ನಾಗಿ ಮಾಡಬೇಕಂತ ಬಂದಾರ. ಇವ ಎಚ್ಚರೇ ಆಗುತ್ತಾ ಇಲ್ಲ. ಜಿನ್ನೋನೆ ಸೋಯಾ ಉನ್ನೋನೆ ಖೋಯಾ. ಇನ್ನೂ ಮುಂದುವರೆದು ಚಂದ ಬರೀತಾನೆ. ಹೋದ ಮೇಲೆ ರಾಜಕುಮಾರಿ ಬಂದಂತ. ರಾಜಕುಮಾರಿ, ರಾಜನಿಗೆ ಒಬ್ಬಕ್ಕಿನ ಮಗಳು. ಹಕ್ಕಿ ಬಂದಾಕಿನೂ 2-3 ತಾಸು ಹಾದಿ ಕಾಯಿಲ್ಲಂತ. ಇದೇನು ಹೇಳಿಲ್ಲ ಆಸಾಮಿ, ಇಂಥ ನಿದ್ದೆ ಬಡಕನ್ನ ಏನು ಮದುವೆ ಆಗದಂತ ಹೇಳಿ ಆಕಿನೂ ಬಿಟ್ಟು ಹೋಲ್ಲಂತ. ಆಕೆ ಯಾರೋ ರಾಜಕುಮಾರಿ ಅಂದರೆ ಮೋಕ್ಷಾಂಗನೇ. ಇಲ್ಲಿ ಯುವಕ ಅಂದ್ರೆ ಮಾನವ ಜನ್ಮದಲ್ಲಿ ಬಂದ ಜೀವಿಯೇ ಯುವಕ. ಇವ ಎಚ್ಚರ ಆದರೆ ರಾಜ್ಯ ಸಂಪತ್ತು, ಮುಕ್ತಾಂಗನೇ ವಶ ಆಗುತ್ತಿದ್ಲು. ಆನಂದವೆಂಬತಕ್ಕಂಥ ಮೋಕ್ಷ ಸಂಪತ್ತು ನಿನಗೆ ದೊರೆಯುತ್ತಿತ್ತು. ಹುಚ್ಚ, ಬರೀ ಸ್ಲೀಪಿಂಗ್,
ನಿದ್ರೆಯಲ್ಲಿ ಕಳೆದ ಬಿಟ್ಟು ಉಣುವುದು ತಿನ್ನುವುದು ಮಜಾ ಮಾಡಿ ನಿದ್ರೆಯ ಮರವೆಯಲ್ಲಿ ಜನ್ಮವನ್ನು ಕಳೆದ ಬಿಟ್ಟು ಅದಕ್ಕೆ ಎಚ್ಚರಾಗು, ಇದನ್ನು ಸದ್ಬಳಕೆ ಮಾಡಿಕೋ, ಸಾಧನೆಯನ್ನು ಮಾಡು, ಮಾನವ ದೇಹವನ್ನು ದೇವಾಲಯ ಮಾಡು, ನಿನ್ನ ಜೀವನ ಸಾರ್ಥಕ ಆಗ್ತದೆ. ಸಾಧನೆ ಮಾಡಿದಂದ್ರೆ ಈ ಮಾನವ ದೇಹವೆಂಬ ದೇವಾಲಯದಲ್ಲಿ ಭಗವಂತನ ದಿವ್ಯ ದರ್ಶನ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಲ. ಪೂಜ್ಯರಿಗೆ